ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಶಿ ಉಲುಖಂಟೆಮಠ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕ್ಯಾಮತೇನಹಳ್ಳಿ ಏನಿದೆ ಅಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಹೋಗಿ ಪ್ರಸಿದ್ಧವಾದಂತಹ ಒಂದು ಸ್ಥಳ ಇದು. ಇದಕ್ಕೆ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲಿರುವಂತಹ ಕಮನೀಯ ಕ್ಷೇತ್ರ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಏನಿದ್ದಾರೆ ಅವರು ತುಂಬ ಬೇಡಿದ ಒಂದು ವರಗಳನ್ನು ಕೊಡುವಂತಹ ದೇವರು ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ. ಅವರಿಗೆ ಇವರು ಪ್ರಥಮವಾಗಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದಾನೇ ಮತಯಾಚನೆಯನ್ನು ಮಾಡಿದ್ದಾರೆ. ಚುನಾವಣೆಗೆ ಪ್ರಚಾರವನ್ನು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಇದೇ ವಿಚಾರವಾಗಿ ಸಂದರ್ಭದಲ್ಲಿ ಮಾತನಾಡಿದರು ಅವರು. ಕೊರಟಗೆರೆ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಭೇಟಿ ಕೂಡ ನೀಡಿದ್ದಾರೆ. ಭೇಟಿ ನೀಡಿ ಮಾತನಾಡಿದಂಥವರು ಪ್ರಾರಂಭ ಮಾಡಿದ್ವಿ ಈ ರೀತಿಯಾದಂಥ ಒಂದು ಚುನಾವಣೆಯ ಪ್ರಚಾರದ ಕೆಲಸವನ್ನು ನಾವು ಇದು ಯಶಸ್ವಿ ಆಗಲಿ ಅಂತ ದೇವರ ಹತ್ರ ಬೇಡ್ಕೊಂಡಿದ್ದೀವಿ. ಕ್ಷೇತ್ರದ ಪದವೀಧರ ಶಿಕ್ಷಕರಿಗೆ ಆಗ್ತಿರುವಂತಹ ಕೆಲವೊಂದು ಅನ್ಯಾಯಗಳ ಬಗ್ಗೆ ನಾವು ಪ್ರಥಮವಾಗಿ ಧ್ವನಿ ಎತ್ತುತ್ತೇವೆ. ಈ ಚುನಾವಣೆಯಲ್ಲಿ ಸರ್ಕಾರದಿಂದ ಸಲ್ಲಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ತರುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ. ಶರಣ ಶರಣ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ಒಂದು ಪೂಜೆಯನ್ನು ಮಾಡಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಆದೇಶದ ಮೇರೆಗೆ ಇವತ್ತಿನಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಶಶಿ ಉಲುಖಂಟೆಮಠ ಅವ್ರಿಗೆ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಉತ್ಸಾಹ, ಯುವಕರಿಗೆಲ್ಲ ಒಂದು ಉತ್ಸಾಹ ತರುವಂಥದ್ದು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ, ಮಹಿಳೆಯರಿಗೆ ಆದ್ಯತೆ, ಯುವಕರಿಗೆ ಆದ್ಯತೆ ಅಂತ, ಅದರಲ್ಲಿ ಶಶಿ ಉಲುಖಂಟೆಮಠ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಸೇವೆಯನ್ನು ಸಹ ಗುರುತಿಸಿ ಇವತ್ತು ಅವರಿಗೆ ಒಂದು ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ. ಇಲ್ಲಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ, ಎಲ್ಲ ಪದವೀಧರರು ಸಹ ನಮ್ಮ ಶಶಿ ಉಲುಖಂಟೆಮಠ ಅವರಿಗೆ ಆಶೀರ್ವಾದನ ಮಾಡಬೇಕು ಮತವನ್ನು ಹಾಕೋದ್ರ ಮುಖಾಂತರ ಅಂತೇಳಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲರೂ ಸಹ ಇವತ್ತೆಲ್ಲ ಏನು ಮುಖಂಡರುಗಳಿದ್ದೀವಿ ಪ್ರತಿಯೊಬ್ಬರು ಅವರ ಒಂದು ಗೆಲುವಿಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ಈ ದಿನ ಶಶಿ ಉಲುಖಂಟೆ ಅವರು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಾವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಇವರು ಏನು ನಿಂತಿದ್ದಾರೆ ಅಂದರೆ, ಈಗ ಇವರು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಇವ್ರನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಫೀಲ್ಡ್ ಆಗಲಿ, ಯಾವುದೇ ಯಂಗ್ಸ್ಟರ್ಸ್ ಆಗಲಿ, ಅವ್ರ ಹತ್ರ ಹೋಗಿ ಏನೇ ಕೆಲಸಗಳು ಕೇಳಿದಾಗೂ ನಾನೀಗ ಅವ್ರನ್ನ ಕಂಡಂಗೆ ಈಗ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರನ್ನ ತುಂಬ ಚೆನ್ನಾಗಿ ಚಿಕ್ಕ ಹುಡುಗ ಇದ್ದಾಗಿಂದಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಥರ ವ್ಯಕ್ತಿಗೆ ಈಗ ಅಣ್ಣವರು ಇವ್ರನ್ನ ಗುರುತಿಸಿ AACC ಇಂದ ಕೊಟ್ಟಿದ್ದಾರೆ ಅಂತಂದರೆ, ಇವರು ತುಂಬ ಇಷ್ಟು ವರ್ಷದಿಂದ ತುಂಬ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವರಿಗೆ ಈ ಆಗ್ನೇಯ ಶಿಕ್ಷಕರಕ್ಕೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ತುಂಬ ಚೆನ್ನಾಗಿ ಯಂಗ್ಸ್ಟರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ. ತುಂಬ ಚೆನ್ನಾಗಿ ಪ್ರತಿಯೊಬ್ಬರ ಹತ್ರನೂ ಪರ್ಸನಲ್ ಆಗಿ ಭೇಟಿಯಾಗಿ ಏನು ಕೆಲಸ, ಏನು ಕಾರ್ಯಗಳು ಅಂತ ಕೇಳ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇವ್ರಿಗೆ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪ್ರತಿಯೊಬ್ಬ ಶಿಕ್ಷಕರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಶಶಿ ಉಲುಖಂಟೆ ಅವರಿಗೆ ವೋಟ್ ಹಾಕಿ. ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿದಾರೋ ಬಿಟ್ಟಿದಾರೋ ನಮ್ಗದೆಲ್ಲ ಗೊತ್ತಿಲ್ಲ. ಈಗಂತೂ ಅವ್ರು ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು. ಇವತ್ತು ತುಮಕೂರು ಜಿಲ್ಲೆಯ ಪ್ರವಾಸವನ್ನು ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರ ನಿರ್ದೇಶನದ ಮೇರೆಗೆ ಕೊರಟಗೆರೆ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರ ಹಾಗೂ ಕಾಲೇಜುಗಳ ಪ್ರವಾಸವನ್ನು ಇವತ್ತು ಹಮ್ಮಿಕೊಂಡಿದ್ದು, ಮತಯಾಚನೆಯ ಕಾರ್ಯಕ್ರಮವನ್ನು ಇವತ್ತು ಕೊರಟಗೆರೆ ತಾಲೂಕಿನಿಂದ ಶುರು ಮಾಡ್ತಾ ಇದ್ದಾರೆ. ಈ ಯಾಚನೆಗೆ ನನಗೆ ತಾಲೂಕಿನ ಎಲ್ಲ ಮುಖಂಡರುಗಳು, ಮೊದಲನೇದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವಥಪ್ಪ ಅವರು, ನಮ್ಮ ಅರಕೆರೆ ಶಂಕರಣ್ಣವರು, ಮಹಿಳಾ ಅಧ್ಯಕ್ಷರು ಮಂಜುಳಮ್ಮ ಅವರು, ಕವಿತಮ್ಮ ಅವರು, ಹಾಗೂ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು, ಉಮ್ಮಣ್ಣವರು, ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಹಾಗೂ ಅದೇ ರೀತಿ ಎಲ್ಲ ಶಿಕ್ಷಕರುಗಳು, ಪದವೀಧರರು ಎಲ್ಲರನ್ನೂ ಕೂಡ ಇವತ್ತು ನನ್ನ ಬೆನ್ನೆಲುಬಾಗಿ ನಿಂತು ಪ್ರಚಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ.
ಮೊದಲನೇದಾಗಿ ಹೊಳವನಹಳ್ಳಿ ಇಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹೊಳವನಹಳ್ಳಿಯಿಂದ ಪ್ರಾರಂಭ ಮಾಡಿ ಇಲ್ಲಿರೋಂಥ ಸ್ವಾಮಿಗೆ ನಮಸ್ಕರಿಸುತ್ತಾ ಈ ದಿನ ಡಾಕ್ಟರ್ ಜಿ ಪರಮೇಶ್ವರರ ಆದೇಶದ ಮೇರೆಗೆ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನು ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮೊಟ್ಟಮೊದಲನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮೇಶ್ವರ ಸಾಹೇಬರು ಹೇಳಿದ್ರು, ನಮ್ಮ ತಾಲೂಕಿನ ಏನೇ ಇದ್ದರೂ ಜವಾಬ್ದಾರಿಗಳನ್ನು ತಗೊಂಡು ನೀವು ಶಶಿ ಹುಲಿಕೋಟೆ ಅವರಿಗೆ AICCಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಪರವಾಗಿ ನಾವೆಲ್ಲರೂ ಹೆಚ್ಚಿನದಾಗಿ ಎಲ್ಲ ಪದವೀಧರ ಮತದಾರ ಬಾಂಧವರು ಇದಕ್ಕೆ ನಾವು ಅವ್ರ ಮೇಲೆ ನಾವು ಅದು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ದಯವಿಟ್ಟು ಇರುವ ನಮ್ಮ ಸರ್ಕಾರದ ಪರವಾಗಿ ಎಲ್ಲ ಪದವೀಧರ ಮತ ಬಾಂಧವರು ಶಶಿ ಹುಲಿಕೋಟೆ ಅವರಿಗೆ ಮತ ಹಾಕಬೇಕಾದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.